ಹುಬ್ಬಳ್ಳಿಯ ಬಿಬಿ ಕಾಲೇಜಿನಲ್ಲಿ ನಡೆದ ನ್ಯಾಯ ಹಿರೇಮಠವರ ಹತ್ಯೆಗೆ ಇಡೀ ರಾಜ್ಯವೇ ಮಮ್ಮಲ ಮರುಗುತ್ತಿದೆ. ಹಂತಕ ಫಯಾಜನನ್ನ ಗಲ್ಲಿಗೇರಿಸುವಂತೆ ಆಗ್ರಹಗಳು, ಒತ್ತಾಯಗಳು ಕೇಳಿ ಬರುತ್ತಿವೆ. ಫಯಾಜನಿಗೆ ಉಗ್ರ ಶಿಕ್ಷೆ ವಿಧಿಸುವಂತೆ ಮುಸ್ಲಿಂ ಸಮುದಾಯ ಆಗ್ರಹ ಪಡಿಸುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಧಾರವಾಡ ಅಂಜುಮನ್ ಸಂಸ್ಥೆ ಇಂದು ಧಾರವಾಡದಲ್ಲಿ ಅರ್ಧ ದಿನ ವ್ಯಾಪಾರ ವಹಿವಾಟು ಬಂದ್ ಮಾಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿದೆ. ಅಂಜುಮನ್ ಸಂಸ್ಥೆ ಕರೆಕೊಟ್ಟಿದ್ದ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಬಂದ್ ಮಾಡಿದ ಅಂಗಡಿ ಮುಗ್ಗಟ್ಟುಗಳ ಮುಂದೆ ನೇಹಾ ಫೋಟೋ ಹಾಕಿ ನೇಹಾ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಲಾಗಿದೆ. ಈ ಹಂತದ ಬಂದ್ ಒಂದೆಡೆ ಆದರೆ ಇನ್ನೊಂದೆಡೆ ಧಾರವಾಡ ಮುಸ್ಲಿಂ ಸಮುದಾಯದವರು ಹಾಗೂ ಅಂಜುಮನ್ ಸಂಸ್ಥೆ ಸದಸ್ಯರು ದೊಡ್ಡ ಮಟ್ಟದಲ್ಲಿ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹೆಣ್ಣು ನಮ್ಮ ಅಕ್ಕ, ಹೆಣ್ಣು ನಮ್ಮ ತಾಯಿ, ಹೆಣ್ಣು ನಮ್ಮ ತಂಗಿ, ನ್ಯಾಯ ಕುಟುಂಬಕ್ಕೆ ನ್ಯಾಯ ದೊರಕಬೇಕು, ಹಂತಕ ಫಯಾಜನಿಗೆ ಉಗ್ರ ಶಿಕ್ಷೆ ಆಗಬೇಕೆಂದು ಫಲಕಗಳನ್ನು ಹಿಡಿದು ಸಾಗಿದ ಮುಸ್ಲಿಂ ಬಾಂಧವರು. सो मीडिया ने इधर आओ भाई, मीडिया ने डिस्टर्ब करने को साइड कर दो भाई। जरा साइड हो भाई। ಧಾರವಾಡದ ಅಂಜುಮನ್ ಕಾಲೇಜಿನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡು ನ್ಯಾಯ ಕುಟುಂಬಕ್ಕೆ ನ್ಯಾಯ ದೊರಕಬೇಕೆಂದು ಆಗ್ರಹಿಸಿದರು. ಇದರ ಜೊತೆಗೆ ಹಂತಕ ಫಯಾಜನ ಪರ ಯಾವ ಮುಸ್ಲಿಂ ವಕೀಲರು ವಕಾಲತ್ತು ವಹಿಸಬಾರದೆಂದು ಒತ್ತಾಯಿಸಿದ ಅವರು ಅಂಜುಮನ್ ಕಾಲೇಜಿನ ಒಂದು ಕೊಠಡಿಗೆ ನ್ಯಾಯ ಹಿರೇಮಠ್ ಅವರ ಹೆಸರಿಡುವುದಾಗಿ ಅಂಜುಮನ್ ಸಂಸ್ಥೆ ಸದಸ್ಯರು ಇದೇ ಸಂದರ್ಭದಲ್ಲಿ ತಿಳಿಸಿದರು. 18ನೇ ತಾರೀಕಿಗೆ ಒಂದು ವಿದ್ಯಾರ್ಥಿನಿಗೆ ಕೊಲೆಯಾಗಿದೆ. ಅದನ್ನು ಖಂಡನೆಯನ್ನು ಮಾಡಲಿಕ್ಕೆ ಇಡೀ ಮುಸ್ಲಿಂ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮೂಲಕ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಇದು ಘಟನೆ ಅಮಾನವೀಯ ಘಟನೆ. ನಾವು ಎಲ್ಲ ಮುಸ್ಲಿಂ ಸಮಾಜದವರು ಇದಕ್ಕೆ ಖಂಡನೆ ಮಾಡ್ತೇವೆ ಮತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು. ಇಂಥ ಘಟನೆ ಯಾವಾಗ ಆದಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಬೇಗನೆ ಯಾರು ಅಪರಾಧ ಮಾಡಿದಾರೋ ಅವ್ರು ಶಿಕ್ಷೆ ಕೊಡಬೇಕಂತ ನಮ್ಮೆಲ್ಲರ ವಿನಂತಿ ಇದೆ. ಇವತ್ತು ಏನು ಮುಸ್ಲಿಂ ಸಮಾಜ ಕೂಡಿ ಇವತ್ತೇನು ಮೆರವಣಿಗೆ ಮೂಲಕ ಏನು ಖಂಡನೆ ಮಾಡ್ತಿದೆ, ಇದರದ ವಿಶೇಷ ಏನಂದರೆ ಮುಂದೆ ಯಾರು ಇಂಥ ಮಾಡಬೇಕಂತ ಹೆದರಬೇಕು. ಸಮಾಜದ ವಿರುದ್ಧ ಇರ್ತೈತಿ. ಸಮಾಜದ ಕಠಿಣ ಶಿಕ್ಷೆ ಕೊಡೋಂಥ ರ್ಯಾಲಿ ಮೂಲಕ ಹೇಳ್ತೈತಂದ್ರೆ ಮುಂದೆ ಯಾರು ಇಂಥ ಕೃತ್ಯ ಮಾಡಲಿಕ್ಕೆ ಒಂದು ಹೆದರಿಕೆ ಇರಲಿ. ಒಂದು ಸಮಾಜ ವತಿಯಿಂದ ಅದಕ್ಕೆ ಯಾವುದು ಅಮಾನವೀಯ ಘಟನೆ ಯಾರು ಮಾಡಿದರು, ಯಾರೋ ಅವ್ರ ಪರವಾಗಿದ್ರು ಎಲ್ಲರೂ ಅವರ ಶಿಕ್ಷೆ ಕೊಡೋಂಥ ಇದು ಮಾಡ್ತಾರಂತ ಒಂದು ಸಮಾಜಕ್ಕೆ ಯುವಕರಿಗೂ ಮೆಸೇಜ್ ಕೊಡಲಿಕ್ಕೆ ನಾವು ಅನ್ನಿಸ್ತೀವಿ. ಫ್ರೈಡೇ ಮಸೀದಿ ಒಳಗೆ ಸ್ಪೆಷಲ್ ರೆಸ್ಪೆಕ್ಟ್ ಮಹಿಳೆಯರಿಗೆ ಏನಿದೆ
ಇಸ್ಲಾಂ ಒಳಗೆ ಮತ್ತು ಒಂದು ಕೊಲೆ ಮಾಡಿದವ್ರಿಗೆ ಏನು ಇದಿದೆ ಅದನ್ನ ಬಗ್ಗೆ ಒಂದು 2-3 ಫ್ರೈಡೇ ಇದ್ರಾಗ ಬಯಾನ್ ಮಾಡಂತ ಎಲ್ಲರಿಗೂ ನಾವು ಮೆಸೇಜ್ ಕೊಟ್ಟಿದ್ದೇವೆ. ಯಾವ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ, ಯಾವ ರೀತಿಯಲ್ಲಿ ಸುಧಾರಣೆ ಮಾಡುವುದು ಸಮಾಜದಲ್ಲಿ ಅಂತೂ ಎಲ್ಲರ ಚಿಂತನೆಯನ್ನು ಮಾಡಿ ಅದಕ್ಕೆ ರೂಪರೇಷೆ ಹೊಂದಿಸ್ಕೊಂಡು ಅದಕ್ಕೆ ಸುಧಾರಣೆ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆದಷ್ಟು ಪ್ರಯತ್ನ ಆಗ್ತದೆ. ಅದು ಎಲ್ಲ ನಮ್ಮ ಕೈ ಕಂಟ್ರೋಲ್ ಇರೋಂಗಿಲ್ಲ. ಇಂಡಿವಿಜುವಲ್ ವೈಯಕ್ತಿಕ ಎಲ್ಲರೂ ಒಂದು ಆದಮೇಲೆ ಇಡೀ ಸಮಾಜದವರು ಇದಕ್ಕೆ ಕಾರಣ ಅನ್ನೋದು ಅಂತ ತಪ್ಪು. ಎಲ್ಲ ಸಮಾಜದವರು ಈಗ ಹೋಗಿ ಸಭ್ಯದೊಳಗೆ ಹೋಗ್ರಿ, ಎಲ್ಲ ಸಮಾಜದವರು ಇರ್ತಾರೆ, ಎಲ್ಲ ಏನೇನೋ ಮಾಡಿ ಬಂದಿರ್ತಾರೆ. ಅದರ ಅರ್ಥ ಏನಂದ್ರೆ ಇಡೀ ಸಮಾಜಕ್ಕೆ ಮಾಡೋದು ಅಂತ ಇರ್ತಿಲ್ಲ. ಆದರೂ ಯಾರ ಇಂಥ ಆದಾಗ ನಾವು ನಮ್ದು ಪ್ರಿಕಾಷನ್ ತೊಗೊಂಡು ನಾವು ಮುಂದೆ ಇಂಥ ಆಗಲಾರ್ದಂತ ಮಾಡೋದು ನಮ್ಮೆಲ್ಲ ಧರ್ಮ ಇದೆ. ನಾವು ಅದನ್ನೆಲ್ಲ ಪ್ರಯತ್ನ ಮಾಡಿ ಮಾಡ್ತೇವೆ. ನಾವು ಬಂದಿದ್ದು ವಿಷಯ ಏನಂತಂದ್ರೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನೇಹಾ ಹಿರೇಮಠ ಯಾವ ತರ ಅನ್ಯಾಯ ಆಗಿದೆ, ಯಾವ ತರ ಗೃಹ ಅಪರಾಧ ಅನ್ನೋ ಆಗಿದೆ ಆಕೆಯ ಮೇಲೆ ನಾವು ತೋರಿಸ್ಲಿಕ್ಕೆ ಬಂದೆವು. ಹಿರೇಮಠ ಫ್ಯಾಮಿಲಿಗೆ ಆ ಹುಡುಗಿಯ ಸಂಬಂಧ ನಿಮ್ಮ ಪರವಾಗಿ ನಾವು ಎಲ್ಲರೂ ಧಾರವಾಡದವರು, ಹುಬ್ಬಳ್ಳಿ ನಗರ ಧಾರವಾಡ ಮುಸಲ್ಮಾನ ಬಾಂಧವರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಸಮಾಜದ ಬಾಂಧವರು ನಿಮ್ಮ ಹಿರೇಮಠ ಫ್ಯಾಮಿಲಿ ಜೊತೆಗಿದ್ದೇವೆ ನಾವು. ಇಡೀ ಕರ್ನಾಟಕ ಸಮಾಜ ಅಷ್ಟೇ ಅಲ್ಲ, ಇಡೀ ದೇಶದ ಮುಸ್ಲಿಂ ಸಮಾಜವರು ನೇಹಾ ಹಿರೇಮಠ ಜೊತೆಗೆ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ನಾವು ಬಂದೇವೆ. ಹಾಗೆ ಅಂತ ತಿಳ್ಕೋಬೇಕು. ನಮ್ಮ ಸಹೋದರಿ ಆಗಿ ನಾವು ಅವ್ರ ದುಃಖದಲ್ಲಿ ನಾವು ಸಾಥ್ ಕೊಡಾಕ ಬಂದೆವು. ನಾವು ಇವತ್ತು ರಾಜಕೀಯ ಮಾಡಾಕ ಬಂದಿಲ್ಲ. ನಾವು ರಾಜಕೀಯ ಮಾಡೋದಿಲ್ಲ. ನಮ್ಮ ಸಮಾಜದವರು ರಾಜಕೀಯ ಮಾಡಲ್ಲ. ನಮ್ಮ ಸಮಾಜದವರು ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಮೇಲೆ ಗೃಹ ಶಿಕ್ಷೆ ಆಗಬೇಕು ಅಂತ ನಾ ಕೇಳ್ಕೊತೇನೆ. ಹುಬ್ಳಿ ಧಾರವಾಡ ಅಸೋಸಿಯೇಷನ್ದಲ್ಲಿ ನಾ ಕೇಳ್ಕೊಂಡಿದ್ದೀನಿ. ಯಾರೋ ವಕೀಲರು ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಸಮಾಜದ ವಕೀಲರು, ಕರ್ನಾಟಕ ಬಾರ್ ಅಸೋಸಿಯೇಷನ್ ಕೌನ್ಸಿಲ್ ಪ್ರೆಸಿಡೆಂಟ್ಗೆ ನಾವು ಕೇಳ್ಕೊಂಡು ಯಾರೋ ಈ ಕೇಸ್ನಲ್ಲಿ ಮುತುವರ್ಜಿ ತೋರಿಸಬಾರ್ದು ಅನ್ನೋ ಸಂಬಂಧಕ್ಕೆ ನಾವು ಅವ್ರಿಗೆ ಕೇಳ್ಕೊತೇವೆ. ಒಟ್ಟಾರೆಯಾಗಿ ಸೋಮವಾರ ಅಂಜುಮನ್ ಸಂಸ್ಥೆ ಕರೆ ನೀಡಿದ್ದ ಅರ್ಧ ದಿನದ ಅಂಗಡಿ ಮುಗ್ಗಟ್ಟು ಬಂದ್ಗೆ ಬೆಂಬಲ ವ್ಯಕ್ತವಾಯಿತಲ್ಲದೆ ಮೌನ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಜನ ಮುಸ್ಲಿಂ ಬಾಂಧವರು ಪಾಲ್ಗೊಂಡು ನೇಹಾ ಕುಟುಂಬದ ಬೆನ್ನಿಗೆ ನಿಂತಿದ್ದು ಸುಳ್ಳಲ್ಲ.